ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು NTA ಫ್ಯಾಷನ್ಸ್ ಕನ್ನಡ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಅಳತೆ ಬ್ಲೌಸಿಂದ ಪರ್ಫೆಕ್ಟ್ ಆಗಿ ಅಳತೆ ತಗೊಂಡು 40 ಎದೆ ಸುತ್ತ ಅಳತೆಯ ಲೈನಿಂಗ್ ಬ್ಲೌಸ್ ಕಟಿಂಗ್ ಅನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಬ್ಲೌಸ್ ಕಟಿಂಗ್ ಬಗ್ಗೆ ನಿಮಗಿರೋ ಡೌಟ್ಸ್ನು ಸಹ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಫ್ರೆಂಡ್ಸ್. ಮೊದಲಿಗೆ ನಾವಿಲ್ಲಿ ಸ್ಲೀವ್ಸ್ ಅನ್ನು ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಲೈನಿಂಗ್ ಅನ್ನ 1 ಮೀಟರ್ ಕ್ಲಾತ್ ಅನ್ನ ತಗೊಂಡಿದ್ದೀನಿ ಫ್ರೆಂಡ್ಸ್. ಇದು ಅಳತೆ ಬ್ಲೌಸು. ಈ ಅಳತೆಗೆ ನಾವು ಇವತ್ತು ಬ್ಲೌಸ್ ಕಟಿಂಗ್ ಅನ್ನ ಮಾಡ್ಕೊಳ್ಳೋಣ. ನೋಡಿ, ಇದು ಲೈನಿಂಗು, ಇದು ಅಳತೆ ಬ್ಲೌಸ್ ಫ್ರೆಂಡ್ಸ್. ಲೈನಿಂಗ್ ಅನ್ನ ನಾನು 1 ಮೀಟರ್ ಕ್ಲಾತ್ ಅನ್ನ ತಗೊಂಡಿದ್ದೀನಿ. ಇದು 40 ಎದೆ ಸುತ್ತಳತೆ ಆಗಿರೋದ್ರಿಂದ 1 ಮೀಟರ್ ಕ್ಲಾತ್ ನಮಗೆ ಬೇಕಾಗುತ್ತೆ. ಈಗ ಮೊದಲಿಗೆ ನಾವು ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ನಾವಿಲ್ಲಿ 4 ಲೇಯರ್ ಅಲ್ಲಿ ಲೈನಿಂಗ್ ಅನ್ನ ಹಾಕೊಳ್ಬೇಕು. ನೋಡಿ, ಈ ತರ ಹಾಕೊಳ್ಬೇಕು. ಈ ತರ ಹಾಕೊಂಡ್ರೆ ನಮಗೆ 4 ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಇರುತ್ತೆ. ಈ ತರ ಹಾಕೊಂಡು ಈ ಕಡೆ ಎಡ್ಜಸ್ ಅನ್ನೋದು ನಮಗೆ ಸಮಾನವಾಗಿರೋ ತರ ನಾವು ಒಂದು ಲೈನ್ ಅನ್ನ ಹಾಕೊಂಡು ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಳ್ಳೋಣ. ಈ ಕಡೆ ನಮಗೆ ಹೆಚ್ಚು ಕಡಿಮೆ ಅನ್ನೋದು ಇರಬಾರ್ದು ಫ್ರೆಂಡ್ಸ್. ಹೆಚ್ಚು ಕಡಿಮೆ ಇದೆ ಅಂದ್ರೆ ಇಲ್ಲಿ ನಮಗೆ ಕ್ರಾಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ಕಡೆ ಎಡ್ಜಸ್ ಸ್ಟ್ರೈಟ್ ಆಗಿರೋ ತರನೇ ನೋಡ್ಕೊಳ್ಳಿ. ನೋಡಿ, ಈ ತರ ಎಕ್ಸ್ಟ್ರಾಸ್ನ ಕಟ್ ಮಾಡಿಕೊಂಡು ಈಗ ಸ್ಲೀವ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ. ಸ್ಲೀವ್ ಲೆಂತ್ ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ಅಳತೆ ಬ್ಲೌಸ್ನ ತಗೊಳ್ಳಿ. ಅಳತೆ ಬ್ಲೌಸ್ನ ತಗೊಂಡು ಈ ಶೋಲ್ಡರ್ ಜಾಯಿಂಟ್ ಇಂದ ಸ್ಲೀವ್ಸ್ ಓಪನ್ ವರ್ಗು ನಾವು ಸ್ಲೀವ್ ಲೆಂತ್ ನೋಡ್ಕೊಳ್ಬೇಕು. ನೋಡಿ, ಇವ್ರಿಗೆ ಸ್ಲೀವ್ ಲೆಂತ್ 8.5 ಇಂಚ್ ಇದೆ ಫ್ರೆಂಡ್ಸ್. 8.5 ಇಂಚ್ಗೆ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನಾವು 1 ಇಂಚ್ ಆಡ್ ಮಾಡ್ಕೊಳ್ಬೇಕು. ಅದೇ ಪ್ಲೈನ್ ಬ್ಲೌಸ್ ಆದ್ರೆ ನೀವು 2 ಇಂಚ್ ಎಕ್ಸ್ಟ್ರಾನ ಆಡ್ ಮಾಡ್ಕೊಳ್ಬೇಕು. 8.5 ಇಂಚ್ಗೆ 1 ಇಂಚ್ ಆಡ್ ಮಾಡ್ಕೊಂಡ್ರೆ 9.5 ಇಂಚು. 9.5 ಇಂಚ್ಗೆ ನಾನು ಈ ತರ ಮಾರ್ಕ್ ಮಾಡಿಕೊಂಡು ಈ ಕಡೆನೂ ಸಹ ನಾನು 9.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಈ ತರ ಯಾಕೆ ಮಾಡ್ಕೊಳ್ಬೇಕು ಅಂದ್ರೆ ನಮಗೆ ಸ್ಟ್ರೈಟ್ ಆಗಿ ಲೈನ್ ಹಾಕೊಳ್ಳೋದಕ್ಕೆ ಈಸಿ ಆಗಿರುತ್ತೆ. ಅದಕ್ಕೋಸ್ಕರ ಎರಡತ್ರ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಈ ಲೈನು ಸಹ ನಮಗೆ ಸ್ಟ್ರೈಟ್ ಆಗಿರೋ ತರನೇ ಹಾಕೊಳ್ಬೇಕು ನಾವು. ಅದಕ್ಕೋಸ್ಕರ ಸ್ಲೀವ್ ಲೆಂತ್ ಮಾರ್ಕ್ ಮಾಡಿಕೊಂಡು ಈಗ ಸ್ಲೀವ್ ಲೂಸ್ ಮಾರ್ಕ್ ಮಾಡ್ಕೊಳ್ಳೋಣ. ಸ್ಲೀವ್ ಲೂಸು ಸಹ ನಾವು ಅಳತೆ ಬ್ಲೌಸಲ್ಲೇ ತಗೊಳ್ಬೇಕು. ಅಳತೆ ಬ್ಲೌಸ್ನ ತಗೊಂಡು ಓಪನ್ಸ್ ಕಡೆ ಈ ತರ ಇಟ್ಕೊಳ್ಬೇಕು. ಈ ತರ ಇಟ್ಕೊಂಡು ಸ್ಲೀವ್ ಲೂಸು ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ನೋಡಿ, ಇವ್ರಿಗೆ ಸ್ಲೀವ್ ಲೂಸು 6 ಇಂಚ್ ಇದೆ ಫ್ರೆಂಡ್ಸ್. 6 ಇಂಚ್ಗೆ ಕರೆಕ್ಟಾಗಿ ನಾವು ಮಾರ್ಕ್ ಮಾಡ್ಕೊಳ್ಬೇಕು. 6 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಮಾರ್ಜಿನ್ಗೋಸ್ಕರ ಇಲ್ಲಿ ನಾವು 2 ಇಂಚು ಎಕ್ಸ್ಟ್ರಾನ ಇಟ್ಕೊಳ್ಬೇಕು. ಈಗ ನಾವು ಸ್ಲೀವ್ಸ್ ಡೌನಿಂಗ್ ಮಾರ್ಕ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ ಡೌನಿಂಗ್ ಇದು ಎಲ್ಬೋ ಹ್ಯಾಂಡ್ಸು ಅಲ್ಲ, ಶಾರ್ಟ್ ಹ್ಯಾಂಡ್ಸು ಅಲ್ಲ ಫ್ರೆಂಡ್ಸ್, ಮೀಡಿಯಮ್ ಆಗಿದೆ ಇದು. ಅದಕ್ಕೋಸ್ಕರ ನಾವು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟನ್ನೇ ಇಟ್ಕೊಳ್ಬೇಕಾಗುತ್ತೆ. ಅಳತೆ ಬ್ಲೌಸಲ್ಲಿ ಕಸ್ಟಮರ್ಗೆ ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿದೆ ಅಂದ್ರೆ ನೀವು ಅಳತೆ ಬ್ಲೌಸ್ನೇ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಪರ್ಫೆಕ್ಟ್ ಆಗಿ ಅವ್ರಿಗೆ ಸೆಟ್ ಆಗುತ್ತೆ ಫ್ರೆಂಡ್ಸ್. ಅಳತೆ ಬ್ಲೌಸ್ ಇಟ್ಕೊಂಡು ನಾವು ಮಾರ್ಕ್ ಮಾಡ್ಕೊಂಡಿದೀವಿ ಅಂದ್ರೆ ಅಳತೆ ಬ್ಲೌಸ್ ಫಿಟ್ಟಿಂಗ್ ಯಾವ ತರ ಇದೆ ಅದೇ ತರ ಫಿಟ್ಟಿಂಗ್ ಅನ್ನೋದು ನಾವು ಹೊಲಿಯೋ ಬ್ಲೌಸಲ್ಲಿ ಸಹ ಬರುತ್ತೆ. ಅಳತೆ ಬ್ಲೌಸ್ನ ನೋಡಿ ಈ ತರ ಇಟ್ಕೊಳ್ಬೇಕು. ಈ ತರ ಇಟ್ಕೊಳ್ಳೋವಾಗ ಈ ಕಡೆ ಮಾರ್ಜಿನ್ಗೋಸ್ಕರ 1/2 ಇಂಚನ್ನ ಬಿಟ್ಟು ನಾವು ಈ ತರ ಇಟ್ಕೊಳ್ಬೇಕು. ಈ ತರ ಇಟ್ಕೊಂಡು ಸ್ಲೀವ್ಸ್ ಡೌನಿಂಗು ಎಲ್ಲಿಗಿದೆ ಅಲ್ಲಿಗೆ ಕರೆಕ್ಟ್ ಆಗಿ ನಾವು ಈ ತರ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಈ ತರ ಮಾರ್ಕ್ ಮಾಡಿಕೊಂಡು ಇದೇ ತರ ಇಟ್ಕೊಂಡು ನೀವು ಆರ್ಮೋಲ್ ಲೂಸು ಸಹ ಮಾರ್ಕ್ ಮಾಡ್ಕೊಳ್ಬಹುದು. ಇಲ್ಲ ಟೇಪಲ್ಲಿ ನೀವು ನೋಡ್ಕೊಂಡು ಸಹ ಮಾರ್ಕ್ ಮಾಡ್ಕೊಳ್ಬಹುದು. ನಾನು ಇದೇ ತರ ಇದರಲ್ಲಿ ಎಷ್ಟಿದೆ ಅಷ್ಟಕ್ಕೆ ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಳ್ತೀನಿ. ಈ ತರ ಮಾರ್ಕ್ ಮಾಡಿಕೊಂಡು ಈಗ ಅಳತೆ ಬ್ಲೌಸ್ ಅನ್ನ ತೆಗೆದು ಬಿಡಬೇಕು. ಅಳತೆ ಬ್ಲೌಸ್ ಅನ್ನ ತೆಗೆದ್ಬಿಟ್ಟು ಇಲ್ಲಿ ನಾವು ಸ್ಲೀವ್ಸ್ ಡೌನಿಂಗ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಲ್ಲ, ಇಲ್ಲಿಂದ ಮೇಲಕ್ಕೆ 1/2 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. 1/2 ಇಂಚ್ ಯಾಕೆ ತಗೊಳ್ಬೇಕು ಅಂದ್ರೆ ಇದರಲ್ಲಿ ನಾವು ರೆಡಿ ಸ್ಟಿಚ್ ಆಗಿರೋದ್ರಿಂದ ನಾವು 1/2 ಇಂಚ್ ಎಕ್ಸ್ಟ್ರಾನ ತಗೊಳ್ಬೇಕು. ಇದು ಸ್ಟಿಚಿಂಗ್ ಒಳಗಡೆ ಹೋಗಿದೆ 1/2 ಇಂಚು, ಅದನ್ನ ನಾವು ಇಲ್ಲಿ ಎಕ್ಸ್ಟ್ರಾನ ಆಡ್ ಮಾಡ್ಕೊಳ್ಬೇಕು. ಈಗ ಸ್ಲೀವ್ಸ್ ಡೌನಿಂಗ್ ಎಷ್ಟಿದೆ ಅಂತ ನೋಡೋಣ. ನೋಡಿ, ಇವ್ರಿಗೆ 3.5 ಇಂಚ್ ಇದೆ ಫ್ರೆಂಡ್ಸ್ ಸ್ಲೀವ್ಸ್ ಡೌನಿಂಗು. ನೋಡಿ, ಇವ್ರಿಗೆ ಸ್ಲೀವ್ ಲೆಂತ್ 8.5 ಇಂಚ್ ಇದ್ರೂ ಸಹ ಸ್ಲೀವ್ಸ್ ಡೌನಿಂಗ್ ಅನ್ನೋದು 3.5 ಇಂಚ್ ಇದೆ ಅಂದ್ರೆ ಇವ್ರಿಗೆ ಪರ್ಫೆಕ್ಟ್ ಆಗಿ ಸೆಟ್ ಆಗಿದೆ ಫ್ರೆಂಡ್ಸ್ ಈ ಬ್ಲೌಸು. ಅದಕ್ಕೋಸ್ಕರ ನಾವು ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆ ಅಷ್ಟನ್ನೇ ಇಟ್ಕೊಂಡಿದೀವಿ ಅಂದ್ರೆ ಅವ್ರಿಗೆ ಕರೆಕ್ಟ್ ಆಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕೊಳ್ಬೇಕು. ಈಗ ಆರ್ಮೋಲ್ ಲೂಸು ಸಹ ನಾವು ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದೀವಲ್ಲ, ಇದು ಎಷ್ಟಿದೆ ಅಂತ ನೋಡೋಣ. ನೋಡಿ, ಇವ್ರಿಗೆ ಆರ್ಮೋಲ್ ಲೂಸು 8.75 ಇಂಚ್ ಇದೆ ಫ್ರೆಂಡ್ಸ್. ಆರ್ಮೋಲ್ ಲೂಸ್ ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ಲೂಸ್ ಹತ್ರಿಂದ ನಾವು ಮಾರ್ಜಿನ್ಗೋಸ್ಕರ 2 ಇಂಚ್ ಎಕ್ಸ್ಟ್ರಾನ ಇಟ್ಕೊಳ್ಬೇಕು. ನನಗಿಲ್ಲಿ ಪೀಸ್ ಕಡಿಮೆ ಇದೆ ಫ್ರೆಂಡ್ಸ್, ನಾನು ಆಮೇಲೆ ಪೀಸನ್ನು ಜಾಯಿಂಟ್ ಮಾಡ್ಕೊಳ್ತೀನಿ. ಈಗ ಆರ್ಮೋಲ್ ಲೂಸು ಸ್ಲೀವ್ಸ್ ಲೂಸನ್ನು ನಾವು ಜಾಯಿಂಟ್ ಮಾಡ್ಕೊಳ್ಬೇಕು. ಈಗ ನಾವು ಸ್ಲೀವ್ಸ್ ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಇಲ್ಲಿಂದ ನಾನು 1.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ.
1.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಸ್ವಲ್ಪ ಸ್ವಲ್ಪ ಡೌನ್ ಮಾಡಿಕೊಂಡು ಆರ್ಮೋಲ್ ಲೂಸ್ ಎಲ್ಲಿಗಿದೆ ಅಲ್ಲಿಗೆ ನಾವು ಈ ಥರ ಜಾಯಿಂಟ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ನಾವು ಸ್ಲೀವ್ಸ್ ರೌಂಡ್ ಶೇಪನ್ನು ಮಾರ್ಕ್ ಮಾಡಿಕೊಂಡು ಈಗ ಫ್ರಂಟ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಫ್ರಂಟ್ ಶೇಪ್ಗೆ ಈ ಕಡೆಯಿಂದ ನಾನು 1 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. 1 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಆರ್ಮೋಲ್ ಲೂಸ್ ಹತ್ರಕ್ಕೆ ಟೇಪ್ನ ಈ ಥರ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಅರ್ಧಕ್ಕೆ ನಾವು ಈ ಥರ ಫೋಲ್ಡ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ ಮಾಡಿರೋ ಹತ್ರ ನಾವು 1/2 ಇಂಚ್ಗೆ ಒಳಗಡೆಗೆ ಮಾರ್ಕ್ ಮಾಡಿಕೊಂಡು ಇದಕ್ಕೆ ನಾವು ಈ ಥರ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು. ನೋಡಿ ಈ ಥರ ನಾವು ಸ್ಲೀವ್ಸ್ ಮಾರ್ಕಿಂಗ್ ಮಾಡಿಕೊಂಡು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು. ನಾವು ಕಟ್ ಮಾಡ್ಕೊಳ್ಳೋವಾಗ ಮೊದಲಿಗೆ ಬ್ಯಾಕ್ ಪಾರ್ಟ್ ಕಟ್ ಮಾಡಿಕೊಂಡು ಆಮೇಲೆ ನಾವು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕು. ಬಿಗಿನರ್ಸು ಕನ್ಫ್ಯೂಸ್ ಮಾಡಿಕೊಂಡು ಒಂದೊಂದ್ಸಲ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಂಡ್ಬಿಡ್ತಾರೆ. ಮೊದಲಿಗೆ ಬ್ಯಾಕ್ ಪಾರ್ಟ್ ಕಟ್ ಮಾಡಿಕೊಂಡು ಆಮೇಲೆ ನಾವು ಫ್ರಂಟ್ ಪಾರ್ಟನ್ನು 2 ಲೇಯರಲ್ಲಿ ಹಾಕೊಂಡು ಕಟ್ ಮಾಡ್ಕೊಳ್ಬೇಕು. ನೋಡಿ ನಾನು ಈ ಥರ ಸ್ಲೀವ್ಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡಿಕೊಂಡು ಆರ್ಮೋಲ್ ಲೂಸ್ ಹತ್ರ ಒಂದು ನ್ಯಾಚು, ಈ ಮಿಡಲ್ಗೆ ಒಂದು ನ್ಯಾಚನ್ನು ಹಾಕ್ಕೊಳ್ಬೇಕು. ಈಗ ನಾವು ಇದನ್ನು ಈ ಥರ ಓಪನ್ ಮಾಡಿಕೊಂಡು ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡಿಕೊಂಡು ಇದು ಫ್ರಂಟ್ ಶೇಪ್ಗೆ ಅಂತ ಗೊತ್ತಾಗಲಿಕ್ಕೆ ಇಲ್ಲೊಂದು ನ್ಯಾಚನ್ನು ಹಾಕ್ಕೊಳ್ಳಿ. ನೋಡಿ ಸ್ಲೀವ್ಸ್ನ ನಾವು ಕಟ್ ಮಾಡ್ಕೊಂಡಾಯ್ತು. ಸ್ಲೀವ್ಸ್ಗೆ ಇಲ್ಲಿ ನಮಗೆ ಪೀಸ್ ಅನ್ನೋದು ಬೀಳುತ್ತಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಸ್ಲೀವ್ಸ್ ಕಟ್ ಮಾಡಿಕೊಂಡು ಈ ಕಡೆ ನಮಗೆ ಇದು ಉಳಿದಿದೆಯಲ್ಲ ಪೀಸು, ಈ ಪೀಸನ್ನು ಕಟ್ ಮಾಡಿಕೊಂಡು ಇಲ್ಲಿ ನಾವು ಅಟ್ಯಾಚ್ ಮಾಡ್ಕೊಳ್ಬೇಕು. ಇದು ಫೋಲ್ಡಿಂಗಲ್ಲಿದೆ. ಇದನ್ನು ಈ ಥರ ಓಪನ್ ಮಾಡಿಕೊಂಡು ಇಲ್ಲಿ ನಾವು ಈ ಪೀಸನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಇದನ್ನು ನೀವು ಈ ಥರ ಅಟ್ಯಾಚ್ ಮಾಡಿಕೊಂಡು ಮಾರ್ಜಿನ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳಿದಿರೋ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಳಿ. ಸ್ಲೀವ್ಸ್ ಕಟ್ ಮಾಡ್ಕೊಂಡಾಯ್ತು. ಈಗ ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಳೋಣ. ನೋಡಿ ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ಈ ಥರ 2 ಲೇಯರಲ್ಲಿ ಫ್ಯಾಬ್ರಿಕ್ ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಮೊದಲಿಗೆ ನಾವು ಬ್ಯಾಕ್ ಪಾರ್ಟ್ ಕಟ್ ಮಾಡಿಕೊಂಡು ಆಮೇಲೆ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕು. ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಈ ಕ್ಲೋಸ್ ಪಾರ್ಟು ನಮ್ಮ ಕಡೆ ಇರೋ ಥರ ಹಾಕ್ಕೊಳ್ಬೇಕು. ಓಪನ್ಸ್ ಎರಡೂ ನಮ್ಮ ಆಪೋಸಿಟಲ್ಲಿ ಬರೋ ಥರ ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಮೊದಲಿಗೆ ಬ್ಯಾಕ್ ಪಾರ್ಟಲ್ಲಿ ನಾವು ಬ್ಲೌಸ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಅಳತೆ ಬ್ಲೌಸಲ್ಲಿ ನಾವು ಬ್ಲೌಸ್ ಲೆಂತ್ ತಗೊಳ್ಳೋವಾಗ ಬ್ಲೌಸ್ನ ನಾವು ಈ ಥರ ಬ್ಯಾಕ್ ಪಾರ್ಟ್ಗೆ ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಶೋಲ್ಡರ್ ಜಾಯಿಂಟಿಂದ ಬ್ಯಾಕ್ ಡಾಟ್ಸ್ ಇದೆಯಲ್ಲ ಇಲ್ಲಿಗೆ ನಾವು ಸ್ಟ್ರೈಟಾಗಿ ನೋಡ್ಕೊಳ್ಬೇಕು. ಈ ಲೆಂತ್ ನೋಡ್ಕೊಳ್ಳೋವಾಗ ಈ ನೆಕ್ ಕಡೆ ಆಗಲಿ ಶೋಲ್ಡರ್ ಕಡೆ ಆಗಲಿ ನಾವು ಟೇಪನ್ನು ಇಟ್ಕೊಳ್ಬಾರ್ದು. ಈ ಮಿಡಿಲಲ್ಲಿ ನಾವು ಟೇಪನ್ನು ಈ ಥರ ಇಟ್ಕೊಂಡೇ ನಾವು ಬ್ಲೌಸ್ ಲೆಂತನ್ನು ನೋಡ್ಕೊಳ್ಬೇಕು. ಯಾಕೆ ಅಂದರೆ ನಾವಿಲ್ಲಿ ಸ್ಟಿಚ್ ಮಾಡ್ಕೊಳ್ಳೋವಾಗ 1/4 ಇಂಚಷ್ಟು ನೆಕ್ ಕಡೆಗೆ ಕಟ್ ಮಾಡ್ಕೊಂಡಿರ್ತೀವಿ. ಈ ಕಡೆ ಏನಾದರೂ ನಾವು ತಗೊಂಡಿದ್ದೀವಿ ಅಂದರೆ ಬ್ಲೌಸ್ ಲೆಂತ್ ಅನ್ನೋದು ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾವಿಲ್ಲಿ ಈ ಶೋಲ್ಡರ್ ಮಧ್ಯಕ್ಕೆ ಟೇಪನ್ನು ಈ ಥರ ಇಟ್ಕೊಂಡೇ ನಾವು ಬ್ಲೌಸ್ ಲೆಂತನ್ನು ತಗೊಳ್ಬೇಕು. ನೋಡಿ ಇವ್ರಿಗೆ ಬ್ಲೌಸ್ ಲೆಂತು 14.5 ಇಂಚಿದೆ ಫ್ರೆಂಡ್ಸ್. 14.5 ಇಂಚ್ಗೆ ನಾವು ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ 1 ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು. 1 ಇಂಚ್ ಆ್ಯಡ್ ಮಾಡಿಕೊಂಡ್ರೆ ನಮಗೆ 15.5 ಇಂಚ್ ಆಗುತ್ತೆ. 15.5 ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. 15.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಬೇಕು. ಬ್ಲೌಸ್ ಕಟಿಂಗಲ್ಲಿ ನೀವು ಯಾವುದೇ ಲೈನ್ ಹಾಕ್ಕೊಳ್ಬೇಕಾದ್ರೂ ಸಹ ಆ ಕಡೆ ಈ ಕಡೆ ಹೋಗೋ ಥರ ನೀವು ಹಾಕ್ಕೊಳ್ಬಾರ್ದು ಫ್ರೆಂಡ್ಸ್. ಸ್ಟ್ರೈಟ್ ಆಗಿರೋ ಥರನೇ ನೀವು ಹಾಕ್ಕೊಳ್ಬೇಕು. ಆ ಕಡೆ ಈ ಕಡೆ ಏನಾದರೂ ಹೋಗೋ ಥರ ನೀವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ಆ ಪ್ಲೇಸಲ್ಲಿ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಇದನ್ನು ಸಹ ನೀವು ತಿಳ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಬ್ಲೌಸ್ ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತು. ಈಗ ಸೊಂಟದಳತೆನ ಮಾರ್ಕ್ ಮಾಡ್ಕೊಳ್ಳೋಣ. ಸೊಂಟದಳತೆನೂ ಸಹ ನಾವು ಅಳತೆ ಬ್ಲೌಸಲ್ಲಿ ತಗೊಳ್ಬೇಕು. ಸೊಂಟದಳತೆ ನಾವು ಎಲ್ಲಿಂದ ತಗೊಳ್ಬೇಕು ಅಂದರೆ ಈ ಕಡೆ ಕಾಜಪಟ್ಟಿಯಿಂದ ಈ ಕಡೆ ಉಕ್ಸ್ಪಟ್ಟಿವರೆಗೂ ನಾವು ಸೊಂಟದಳತೆನ ತಗೊಳ್ಬೇಕು. ಈ ಸೊಂಟದಳತೆ ತಗೊಳ್ಳೋವಾಗ ನಾವು ಕಾಜಪಟ್ಟಿನ ಬಿಟ್ಟು ನಾವು ತಗೊಳ್ಬೇಕು. ಈ ಕಾಜಪಟ್ಟಿನ ಬಿಟ್ಟು ಇಲ್ಲಿಂದ ನಾವು ಸೊಂಟದಳತೆನ ತಗೊಳ್ಬೇಕು. ನೋಡಿ ಇವ್ರಿಗೆ 31.5 ಇಂಚು ಸೊಂಟದಳತೆ ಬರ್ತಾ ಇದೆ ಫ್ರೆಂಡ್ಸ್. ಇದರಲ್ಲಿ ನಾವು 4ನೇ ಭಾಗನ ತಗೊಳ್ಬೇಕು. 4ನೇ ಭಾಗ ಯಾವ ಥರ ತಗೊಳ್ಳೋದು ಅಂದರೆ ಮೊದಲಿಗೆ ನಾವು ಇಲ್ಲಿ 31.5 ಇಂಚ್ಗೆ ಟೇಪ್ನ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ 2ನೇ ಭಾಗ ಸಿಗುತ್ತೆ. 2ನೇ ಭಾಗ 15.25 ಇಂಚು. ಮತ್ತೆ ನಾವು ಈ ಥರ 15.25 ಇಂಚ್ಗೆ ಟೇಪ್ನ ಫೋಲ್ಡ್ ಮಾಡ್ಕೊಂಡಿದ್ದೀವಿ ಅಂದರೆ 4ನೇ ಭಾಗ ಸಿಗುತ್ತೆ. 4ನೇ ಭಾಗ ಇಲ್ಲಿ 7.25 ಇಂಚು ಫ್ರೆಂಡ್ಸ್. 7.25 ಇಂಚ್ಗೆ ನಾವಿಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. 7.25 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಬ್ಯಾಕ್ ಡಾಟ್ಗೋಸ್ಕರ 1 ಇಂಚು ನಾವು ಎಕ್ಸ್ಟ್ರಾ ಇಟ್ಕೊಳ್ಬೇಕು. ಮಾರ್ಜಿನ್ಗೋಸ್ಕರ 2 ಇಂಚು ಎಕ್ಸ್ಟ್ರಾನ ಇಟ್ಕೊಳ್ಬೇಕು.
ಸೊಂಟದ ಅಳತೆ ಮಾರ್ಕ್ ಮಾಡ್ಕೊಂಡಾಯ್ತಲ್ಲ, ಈಗ ನಾವು ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಳ್ಳೋಣ. ಚೆಸ್ಟ್ ಲೂಸ್ ನಾವು ಅಳತೆ ಬ್ಲೌಸಲ್ಲಿ ತಗೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟಲ್ಲಾದರೂ ತಗೊಳ್ಬೋದು, ಬ್ಯಾಕ್ ಪಾರ್ಟಲ್ಲಾದರೂ ತಗೊಳ್ಬೋದು ಫ್ರೆಂಡ್ಸ್. ಯಾವ ಪಾರ್ಟಲ್ಲಾದರೂ ತಗೊಂಡ್ರೂ ನಮಗೆ ಕರೆಕ್ಟಾಗಿ ಬರುತ್ತೆ. ಆದರೆ ಕೆಲವರಿಗೆ ಫ್ರಂಟ್ ಪಾರ್ಟಲ್ಲಿ ಕಡಿಮೆ, ಬ್ಯಾಕ್ ಪಾರ್ಟಲ್ಲಿ ಜಾಸ್ತಿ ಆ ಥರ ಇಟ್ಟಿರ್ತಾರೆ ಅಳತೆ ಬ್ಲೌಸಲ್ಲಿ. ಆವಾಗ ನೀವು ಕಂಪಲ್ಸರಿ ಬ್ಯಾಕ್ ಪಾರ್ಟಲ್ಲೇ ತಗೊಳ್ಬೇಕಾಗುತ್ತೆ. ಬ್ಯಾಕ್ ಪಾರ್ಟಲ್ಲಿ ಯಾವ ಥರ ತಗೊಳ್ಳೋದು ಅಂದರೆ ನೋಡಿ, ಅಳತೆ ಬ್ಲೌಸ್ನ ಈ ಥರ ಬ್ಯಾಕ್ ಪಾರ್ಟ್ಗೆ ಹಾಕ್ಕೊಂಡು ಬ್ಲೌಸಲ್ಲಿ ಎಲ್ಲೂ ರಿಂಕಲ್ಸ್ ಇಲ್ಲದೆ ನೀಟಾಗಿ ಈ ಥರ ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಈ ಕಡೆ ಆರ್ಮೋಲ್ ಜಾಯಿಂಟಿಂದ ಈ ಕಡೆ ಆರ್ಮೋಲ್ ಜಾಯಿಂಟ್ಗೆ ನೋಡ್ಕೊಂಡಿದ್ದೀವಿ ಅಂದರೆ ನಮಗೆ ಚೆಸ್ಟ್ ಲೂಸು ಕರೆಕ್ಟಾಗಿ ಸಿಗುತ್ತೆ ಫ್ರೆಂಡ್ಸ್. ನೋಡಿ, ಈ ಕಡೆಯಿಂದ ನಾವು ಈ ಕಡೆಗೆ ನೋಡ್ಕೊಳ್ಬೇಕು. ನೋಡಿ, ಇಲ್ಲಿ ಇವ್ರಿಗೆ ಬ್ಯಾಕ್ ಪಾರ್ಟಲ್ಲಿ 20 ಇಂಚ್ ಇದೆ. ಬ್ಯಾಕ್ ಪಾರ್ಟಲ್ಲಿ 20 ಇದೆ ಅಂದರೆ ಫ್ರಂಟ್ ಪಾರ್ಟಲ್ಲೂ ಸಹ 20 ಇರುತ್ತೆ ಫ್ರೆಂಡ್ಸ್. 20 + 20 ನಮಗೆ ನೋಡಿ ಇಲ್ಲಿ 40 ಇಂಚು. 40 ಎದೆ ಸುತ್ತಳತೆಯ ಬ್ಲೌಸ್ ಇದು. 40 ಎದೆ ಸುತ್ತಳತೆ ಅಲ್ವಾ ಫ್ರೆಂಡ್ಸ್. 40 ಇಂಚು /4 ನಮಗೆ 10 ಇಂಚ್ ಬರುತ್ತೆ. 40 ಇಂಚಲ್ಲಿ 4ನೇ ಭಾಗ 10 ಇಂಚು. 10 ಇಂಚ್ಗೆ ನಾವಿಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. 10 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಮಾರ್ಜಿನ್ಗೋಸ್ಕರ 2 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಸೊಂಟದ ಅಳತೆ ಚೆಸ್ಟ್ ಲೂಸ್ನ ಜಾಯಿಂಟ್ ಮಾಡ್ಕೊಳ್ಬೇಕು. ಚೆಸ್ಟ್ ಲೂಸು ಸಹ ನಾವು ಮಾರ್ಕ್ ಮಾಡ್ಕೊಂಡಾಯ್ತು. ಈಗ ಬ್ಯಾಕ್ ನೆಕ್ ಡೀಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾವು ಬ್ಯಾಕ್ ನೆಕ್ ಡೀಪನ್ನು ಯಾಕೆ ಮಾರ್ಕ್ ಮಾಡ್ಕೊಳ್ಬೇಕು ಅಂದರೆ, ಬ್ಯಾಕ್ ನೆಕ್ ಡೀಪ್ ಎಷ್ಟಿದೆ ಅಂತ ನೋಡಿಕೊಂಡು ನಾವು ನೆಕ್ ಆ್ಯಂಡ್ ಶೋಲ್ಡರನ್ನು ಇಟ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಮೊದಲಿಗೆ ಬ್ಯಾಕ್ ನೆಕ್ ಡೀಪನ್ನು ಇಟ್ಕೊಂಡು ಆಮೇಲೆ ನಾವು ನೆಕ್ ಆ್ಯಂಡ್ ಶೋಲ್ಡರ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಬ್ಯಾಕ್ ನೆಕ್ ಡೀಪ್ ಯಾವ ಥರ ತೊಗೊಳ್ಳೋದು ಅಂದರೆ ನೋಡಿ, ಬ್ಯಾಕ್ ಪಾರ್ಟ್ಗೆ ಅಳತೆ ಬ್ಲೌಸ್ನ ಈ ಥರ ಹಾಕ್ಕೊಂಡು ಈ ಬೆನ್ನಿನ ಭಾಗ ಮಧ್ಯದಿಂದ ನಾವು ತಗೊಳ್ಬೇಕು. ನೋಡಿ, ಇಲ್ಲಿ ಇವರಿಗೆ 4 ಇಂಚ್ ಇದೆ ಫ್ರೆಂಡ್ಸ್. ಈ 4 ಇಂಚನ್ನ ನಾವಿಲ್ಲಿ ಮಾರ್ಜಿನ್ಗೋಸ್ಕರ 1/2 ಇಂಚ್ ಬಿಟ್ಟು ಇಲ್ಲಿಂದ ನಾವು ಇಟ್ಕೊಳ್ಬೇಕು. ಇಲ್ಲಿಂದ 4 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮೇಲಕ್ಕೆ 1/4 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ನೆಕ್ ಮಾರ್ಜಿನ್ಗೋಸ್ಕರ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಳೋಣ. ಈಗ ನಾವು ನೆಕ್ ಲೆಂತ್ ಎಷ್ಟಿದೆ ಅಂತ ನೋಡೋಣ. ನೋಡಿ, ಇವ್ರಿಗೆ ನೆಕ್ ಲೆಂತು 11 ಇಂಚ್ ಇದೆ ಫ್ರೆಂಡ್ಸ್. 11 ಇಂಚ್ ಇದೆ ಅಂದರೆ ಇವರು ಡೀಪ್ ನೆಕ್ ಅನ್ನೋದು ಇಟ್ಕೊಳ್ತಾರೆ. 11 ಇಂಚು ನೆಕ್ ಡೀಪ್ ಇದೆ ಅಂದರೆ ನೆಕ್ ಆ್ಯಂಡ್ ಶೋಲ್ಡರಲ್ಲಾಗಲಿ ಆರ್ಮೋಲಲ್ಲಾಗಲಿ ನಾವು ಸ್ವಲ್ಪ ಚೇಂಜ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಮೊದಲಿಗೆ ನಾವಿಲ್ಲಿ ನೆಕ್ ಆ್ಯಂಡ್ ಶೋಲ್ಡರ್ ಬಿಡ್ತನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ ಆ್ಯಂಡ್ ಶೋಲ್ಡರ್ನ ಬಿಡ್ತು 40 ಎದೆ ಸುತ್ತಳತೆಗೆಲ್ಲ ನಾವು 5 ಇಂಚನ್ನು ಇಟ್ಕೊಳ್ಬೇಕು. ಆದರೆ ಇದು ಡೀಪ್ ನೆಕ್ ಬ್ಲೌಸ್ ಆಗಿರೋದ್ರಿಂದ ಇದಕ್ಕೆ ನಾವು 1/4 ಇಂಚ್ ಕಡಿಮೆ ಮಾಡಿಕೊಂಡು 5.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. 5.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಕಡೆನೂ ಸಹ ಒಂದು ಹತ್ರ 5.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಳೋಣ. ಈ ಥರ ಲೈನ್ ಹಾಕ್ಕೊಂಡು ಈಗ ಆರ್ಮೋಲ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ. ಆರ್ಮೋಲ್ ಲೆಂತು ನಾನಿಲ್ಲಿ 5.25 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. 5.25 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಲ್ ಶೇಪಲ್ಲಿ ಒಂದು ಲೈನ್ ಹಾಕ್ಕೊಳ್ಳೋಣ. ಈ ಥರ ಎಲ್ ಶೇಪಲ್ಲಿ ಒಂದು ಲೈನನ್ನು ಹಾಕ್ಕೊಂಡು ಈಗ ನಾವು ಆರ್ಮೋಲ್ ರೌಂಡ್ ಶೇಪ್ಗೋಸ್ಕರ ಇಲ್ಲಿಂದ 1.5 ಇಂಚ್ಗೆ ಇಟ್ಕೊಳ್ಬೇಕು. ಇಲ್ಲಿ ಡೀಪ್ ನೆಕ್ ಆಗಿರೋದ್ರಿಂದ ನಾವಿಲ್ಲಿ 1/4 ಇಂಚ್ ಅಷ್ಟೇ ಇಟ್ಕೊಳ್ಬೇಕು ಫ್ರೆಂಡ್ಸ್. 1/4 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇದಕ್ಕೆ ರೌಂಡ್ ಶೇಪು ಡ್ರಾ ಮಾಡ್ಕೊಳ್ಬೇಕು. ಈ ರೌಂಡ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ಈ ಥರದ ಕರ್ವ್ ಸ್ಕೇಲ್ ಅನ್ನೋದು ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಈ ಥರದ ಕರ್ವ್ ಸ್ಕೇಲಿಂದ ನೀವು ಡ್ರಾ ಮಾಡ್ಕೊಳ್ಳಿ. ಆರ್ಮೋಲ್ ರೌಂಡ್ ಶೇಪು ಡ್ರಾ ಮಾಡ್ಕೊಂಡಾಯ್ತಲ್ಲ, ಈಗ ಆರ್ಮೋಲ್ ಲೂಸು ಕರೆಕ್ಟಾಗಿದೆಯಾ ಇಲ್ವಾ ಅಂತ ನಾವಿಲ್ಲಿ ಚೆಕ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾವಿಲ್ಲಿ ಶೋಲ್ಡರ್ ಜಾಯಿಂಟ್ಗೋಸ್ಕರ 1/2 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಆರ್ಮೋಲ್ ಲೂಸನ್ನು ಚೆಕ್ ಮಾಡ್ಕೊಳ್ಬೇಕು. ಆರ್ಮೋಲ್ ಲೂಸು ಇವರಿಗೆ 8.25 ಇಂಚ್ ಅಲ್ವಾ ಫ್ರೆಂಡ್ಸ್. 8.25 ಇಂಚು ಕರೆಕ್ಟಾಗಿ ನಮಗೆ ಚೆಸ್ಟ್ ಲೂಸ್ಗೆ ಮ್ಯಾಚ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೇಕು. ಟೇಪ್ನ ಈ ಥರ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಈ ಥರ ತಿರುಗಿಸ್ಕೊಂಡು ನಾವು ಚೆಕ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಇವರಿಗೆ 8.25 ಇಂಚ್ಗಿಂತ 1 ಪಾಯಿಂಟ್ ಕಡಿಮೆ ಬರ್ತಾ ಇದೆ ಫ್ರೆಂಡ್ಸ್. ಅಂದರೆ ಒಂದು 1/2 ಇಂಚಷ್ಟು ಕಡಿಮೆ ಬರ್ತಾ ಇದೆ. 1/2 ಇಂಚೆಲ್ಲ ನಮಗೆ ಕಡಿಮೆ ಅನ್ನೋದು ಬರಬಾರ್ದು ಫ್ರೆಂಡ್ಸ್. ಅದಕ್ಕೋಸ್ಕರ ನಾವಿಲ್ಲಿ ಸ್ವಲ್ಪ ಡೌನ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ಒಂದು 1/4 ಇಂಚಷ್ಟು ನಾನು ಡೌನ್ ಮಾಡ್ಕೊಳ್ತೀನಿ. 1/4 ಇಂಚಷ್ಟು ಡೌನ್ ಮಾಡಿಕೊಂಡು ಇಲ್ಲಿಂದ 1/4 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. 1/4 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪ್ ಡ್ರಾ ಮಾಡ್ಕೊಳ್ಳೋಣ. ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಚೆಕ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ನಮಗೆ 8.25 ಇಂಚು ಬಂದಿದೆಯಾ ಇಲ್ವಾ ಅಂತ. ಟೇಪ್ನ ಈ ಥರ ಇಟ್ಕೊಂಡು ನಾವೇನು ಈಗ ಮಾರ್ಕ್ ಮಾಡ್ಕೊಂಡಿದ್ದೀವೋ ಆ ಮಾರ್ಕಿಂಗನ್ನು ನಾವು
ಚೆಕ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ಕರೆಕ್ಟಾಗಿ 8.25 ಇಂಚ್ ಬಂದಿದೆ. ಅಂದರೆ ನಾವಿಲ್ಲಿ ಇವರಿಗೆ ಆರ್ಮೋಲು ಲೆಂತ್ ಅನ್ನೋದು ಕರೆಕ್ಟಾಗಿ 6 ಇಂಚ್ ಇಟ್ಕೊಂಡ್ರೆ ಸರಿ ಹೋಗುತ್ತೆ. ಕೆಲವರಿಗೆ ಆರ್ಮೋಲ್ ಲೂಸ್ ಅನ್ನೋದು ಕಡಿಮೆ ಇರುತ್ತೆ, ಕೆಲವರಿಗೆ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರನೇ ನಾನು ಪ್ರತಿ ಸಲನೂ ಹೇಳ್ತಾ ಇರ್ತೀನಿ, ಆರ್ಮೋಲ್ ರೌಂಡ್ ಶೇಪ್ ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ಲೂಸನ್ನು ನೀವು ಚೆಕ್ ಮಾಡಿಕೊಂಡು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ನಾನು ಪ್ರತಿ ಸಲನೂ ಹೇಳ್ತಾ ಇರ್ತೀನಿ. ಇಂಥವ್ರಿಗೆ ಇಷ್ಟೇ ಅಂತ ನಾನು ಚಾರ್ಟಲ್ಲಿ ಮೆಜರ್ ಮಾಡಿದ್ದೀನಿ ಫ್ರೆಂಡ್ಸ್. ಆದರೆ ಕೆಲವರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಅನ್ನೋದು ಬರುತ್ತೆ. ಅದನ್ನು ನಾವಿಲ್ಲಿ ನೋಡಿಕೊಂಡು ಒಂದ್ಸಲ ಚೆಕ್ ಮಾಡ್ಕೊಂಡಿದ್ದೀವಿ ಅಂದರೆ ಅವಾಗ ಅವ್ರಿಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಯಾವುದೇ ಕಟಿಂಗಲ್ಲಾಗಲಿ ನೀವು ಈ ಮೆಥಡನ್ನು ಫಾಲೋ ಮಾಡಿ, ಪರ್ಫೆಕ್ಟ್ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಫ್ರೆಂಡ್ಸ್. ಈಗ ನಾವು ಶೋಲ್ಡರ್ ಬಿಡ್ತನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಶೋಲ್ಡರ್ ಬಿಡ್ತು ಇವ್ರಿಗೆ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ ಇಲ್ಲಿ ಇವರಿಗೆ 2.5 ಇಂಚ್ಗಿಂತ 1 ಪಾಯಿಂಟ್ ಅಷ್ಟು ಕಡಿಮೆ ಬರ್ತಾ ಇದೆ ಫ್ರೆಂಡ್ಸ್. ಇದಕ್ಕೆ ನಾವು 3/4 ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು. 3/4 ಇಂಚ್ ಯಾಕೆ ಅಂದರೆ ಇಲ್ಲಿ ಸ್ಲೀವ್ಸ್ ಜಾಯಿಂಟ್ ಮಾಡ್ಕೊಳ್ಳೋದಕ್ಕೆ 1/2 ಇಂಚು, ನೆಕ್ ಮಾರ್ಜಿನ್ಗೋಸ್ಕರ 1/4 ಇಂಚು, 3/4 ಇಂಚನ್ನು ಆ್ಯಡ್ ಮಾಡ್ಕೊಳ್ಬೇಕು. 1 ಪಾಯಿಂಟನ್ನು ಸೇರಿಸೇ ತಗೊಳ್ಳೋಣ. ಅಂದರೆ 2.5 ಇಂಚು, 2.5 ಇಂಚ್ಗೆ 3/4 ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು. 3/4 ಇಂಚು ಅಂದರೆ ನಮಗೆ 3/4 ಇಂಚ್ ಬರುತ್ತೆ ಫ್ರೆಂಡ್ಸ್. 3/4 ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. 3/4 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈಗ ನೆಕ್ ವಿಡ್ತ್ ಎಷ್ಟಿದೆ ಅಂತ ನೋಡೋಣ. ನೋಡಿ ಇಲ್ಲಿ ಇವರಿಗೆ ನೆಕ್ ವಿಡ್ತ್ ಅನ್ನೋದು 2.5 ಇಂಚ್ ಇದೆ ಫ್ರೆಂಡ್ಸ್. 2.5 ಇಂಚು ಇವ್ರಿಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಯಾಕೆ ಅಂದರೆ ಇದು ನೆಕ್ ಡೀಪ್ ಇರೋದ್ರಿಂದ ನಾವು 2.5 ಇಂಚ್ ಅಷ್ಟೇ ಇಟ್ಕೊಳ್ಬೋದು. ಒಂದು ವೇಳೆ ನಿಮ್ಗೇನಾದರೂ ನೆಕ್ ಡೀಪ್ ಕಡಿಮೆ ಇದೆ ಅಂದರೆ 2.75 ಇಂಚ್ವರೆಗೂ ನೀವು ಇಟ್ಕೊಳ್ಬೋದು. ಯಾವುದೇ ಥರ ಪ್ರಾಬ್ಲಮ್ ಅನ್ನೋದು ಆಗೋದಿಲ್ಲ ಫ್ರೆಂಡ್ಸ್. ಈ ಥರ ನಮಗೆ ನೆಕ್ ಲೆಂತ್ ಜಾಸ್ತಿ ಇದ್ದಾಗ ನೆಕ್ ವಿಡ್ತನ್ನು ನಾವು ಕಡಿಮೆ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸು ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಈಗ ಈ 2.5 ಇಂಚ್ಗೆ ನಾನು ಒಂದು 3/4 ಇಂಚನ್ನು ಆ್ಯಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸನ್ನು ಡ್ರಾ ಮಾಡ್ಕೊಳ್ಬೇಕು. ಬ್ರಾಡ್ ಇಟ್ಕೊಳ್ಳಲ್ಲ ಅನ್ನೋರು ಒಂದು 1/2 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲೆಷ್ಟು ಇಟ್ಕೊಂಡಿದ್ದೀವೋ ಅಷ್ಟೇ ಇಟ್ಕೊಳ್ಬೋದಲ್ಲ ಅಂತ ಕೇಳ್ಬೋದು ಫ್ರೆಂಡ್ಸ್. ಇಲ್ಲೆಷ್ಟು ಇಟ್ಟಿದ್ದೀವೋ ಅಷ್ಟೇ ಇಟ್ಟಿದ್ದೀವಿ ಅಂದರೆ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರೋದಿಲ್ಲ. ಡೀಪ್ ನೆಕ್ ಬ್ಲೌಸ್ಗಾಗಲಿ ಯಾವುದೇ ಬ್ಲೌಸ್ಗಾಗಲಿ ಸಹ ನಾವು ಕಡಿಮೆ ಇಟ್ಕೊಂಡಿದ್ದೀವಿ ಅಂದರೆ ಅವ್ರಿಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರೋದಿಲ್ಲ. ಇಲ್ಲಿ ಎಷ್ಟಿದೆ ಅದಕ್ಕೆ ನಾವು ಒಂದು 1/2 ಇಂಚ್ ಆದರೂ ಆ್ಯಡ್ ಮಾಡಿಕೊಂಡೇ ನಾವಿಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ಆವಾಗಲೇ ನಮಗೆ ರೌಂಡ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ, ಫಿಟ್ಟಿಂಗು ಪರ್ಫೆಕ್ಟಾಗಿ ಬರುತ್ತೆ. ಈಗ ಇಲ್ಲೊಂದು ಬಾಕ್ಸನ್ನು ಡ್ರಾ ಮಾಡ್ಕೊಳ್ಬೇಕು. ಈ ಥರ ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನಿಮಗೆ ಯಾವ ನೆಕ್ ಶೇಪ್ ಬೇಕೋ ಅದನ್ನು ನೀವು ಡ್ರಾ ಮಾಡ್ಕೊಳ್ಬೋದು. ನಾನಿಲ್ಲಿ ರೌಂಡ್ ನೆಕ್ ಶೇಪನ್ನೇ ಡ್ರಾ ಮಾಡ್ಕೊಳ್ತೀನಿ. ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಬ್ಯಾಕ್ ಡಾಟ್ಸ್ ಮಾರ್ಕ್ ಮಾಡ್ಕೊಳ್ಳೋಣ. ಬ್ಯಾಕ್ ಡಾಟ್ಸ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಸೊಂಟದ ಅಳತೆ ಎಷ್ಟಿದೆ ಅಂತ ನೋಡಿಕೊಂಡು ಅದರಲ್ಲಿ ಅರ್ಧಕ್ಕೆ ಈ ಥರ ಟೇಪ್ನ ಫೋಲ್ಡ್ ಮಾಡಿಕೊಂಡು ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಮೇಲಕ್ಕೆ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಳ್ಳಿ. ಈ ಥರ ಲೈನ್ ಹಾಕ್ಕೊಂಡು ಡಾಟ್ನ ಲೆಂತು ಇವರಿಗೆ ನಾನು 3.5 ಇಂಚ್ ಅಷ್ಟೇ ಇಟ್ಕೊಳ್ತೀನಿ ಫ್ರೆಂಡ್ಸ್. ಯಾಕೆ ಅಂದರೆ ಇವ್ರಿಗೆ ಡೀಪ್ ನೆಕ್ ಇದೆ, ಅದಕ್ಕೋಸ್ಕರ ನಾನಿಲ್ಲಿ 3.5 ಇಂಚ್ ಅಷ್ಟೇ ಇಟ್ಕೊಳ್ತೀನಿ. 3.5 ಇಂಚ್ಗೆ ಇಟ್ಕೊಂಡು ಡಾಟ್ನ ಬಿಡ್ತು ಈ ಕಡೆ 1/2 ಇಂಚು ಈ ಕಡೆ 1/2 ಇಂಚ್ಗೆ ನಾವು ಮಾರ್ಕ್ ಮಾಡ್ಕೊಳ್ಬೇಕು. ಈಗ ನಾವು ಈ ಸೈಡ್ ಜಾಯಿಂಟ್ ಕಡೆ 1/2 ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಈ ಡಾಟ್ ಹತ್ರಿಂದ ಒಂದು ಲೈನ್ ಹಾಕ್ಕೊಳ್ಬೇಕು. ಈ 1/2 ಇಂಚ್ ಯಾಕೆ ಅಂದರೆ ಈ ಆರ್ಮೋಲ್ ಹತ್ರ ನಮಗೇನು ರಿಂಕಲ್ಸ್ ಬರ್ತಾ ಇರುತ್ತೆ ಅದನ್ನು ನಾವು ಅವಾಯ್ಡ್ ಮಾಡೋದಕ್ಕೆ ಈ 1/2 ಇಂಚನ್ನು ನಾವು ಕಟ್ ಮಾಡ್ಕೊಳ್ಬೇಕು. ನೋಡಿ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಡೀಪ್ ನೆಕ್ ಬಂದಾಗ ನೆಕ್ ಹತ್ರ 1/4 ಇಂಚ್ ಕೆಳಗಡೆಗೆ ಈ ಥರ ಮಾರ್ಕ್ ಮಾಡಿಕೊಂಡು ಈ ಶೋಲ್ಡರ್ ಕಡೆಯಿಂದ ನಾವು ಈ ಥರ ಒಂದು ಲೈನನ್ನು ಹಾಕ್ಕೊಂಡು ಈ ಪೀಸನ್ನು ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಈ 1/4 ಇಂಚು ನಾವು ಕಟ್ ಮಾಡಿ ತೆಗೆಯೋದ್ರಿಂದ ಆಲ್ಮೋಸ್ಟ್ ನಮಗೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸು ಕಡಿಮೆ ಆಗುತ್ತೆ. ಇದಿಷ್ಟು ಬ್ಯಾಕ್ ಪಾರ್ಟ್ನ ಮಾರ್ಕಿಂಗ್ ಆಯಿತು. ಈಗ ಯಾವ ಥರ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದೇ ಥರ ಕಟ್ ಮಾಡ್ಕೊಳ್ಳೋಣ. ಈ ನೆಕ್ ಪಾರ್ಟನ್ನು ನಾನು ಈಗ ಕಟ್ ಮಾಡ್ಕೊಳ್ತಾ ಇಲ್ಲ, ಸ್ಟಿಚ್ ಮಾಡ್ಕೊಳ್ಳೋವಾಗ ಕಟ್ ಮಾಡ್ಕೊಳ್ತೀನಿ. ನೋಡಿ ನಾನಿಲ್ಲಿ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈ ಥರ ಕಟ್ ಮಾಡಿಕೊಂಡು ಡಾಟ್ಸ್ ಹತ್ರ 1 ನ್ಯಾಚು, ಚೆಸ್ಟ್ ಲೂಸ್ ಹತ್ರ 1 ನ್ಯಾಚು, ಹಾಗೆಯೇ ನೆಕ್ ವಿಡ್ತ್ ಹತ್ರನೂ ಸಹ 1 ನ್ಯಾಚನ್ನು ಹಾಕ್ಕೊಳ್ಬೇಕು. ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡಾಯ್ತಲ್ಲ, ಈಗ ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ನಾವು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೂ ಸಹ ನಾವು 2 ಲೇಯರಲ್ಲಿ ಫ್ಯಾಬ್ರಿಕ್ ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಈ ಕಡೆ ಕ್ಲೋಸ್ ಪಾರ್ಟ್ ಆದರೂ ಹಾಕ್ಕೊಳ್ಬೋದು, ಓಪನ್ ಪಾರ್ಟ್ ಆದರೂ ಹಾಕ್ಕೊಳ್ಬೋದು. ಫ್ರಂಟಲ್ಲಿ ನಮಗೆ ಓಪನ್ ಬರುತ್ತೆ, ಅದಕ್ಕೋಸ್ಕರ ಈ ಥರ ಹಾಕ್ಕೊಂಡು ಮೊದಲಿಗೆ ನಾವಿಲ್ಲಿ ಈ ಕಡೆ ಎಡ್ಜಲ್ಲಿ ಉಕ್ಸ್ಪಟ್ಟಿ ಕಾಜಪಟ್ಟಿಗೋಸ್ಕರ 1/2 ಇಂಚ್ ಆಗಲಿ 1/4 ಇಂಚ್ ಆಗಲಿ ಕಂಪಲ್ಸರಿ ನಾವು ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಬ್ಯಾಕ್ ಪಾರ್ಟನ್ನು ತಗೊಳ್ಳೋಣ. ಬ್ಯಾಕ್ ಪಾರ್ಟ್ ತೊಗೊಂಡು ಉಕ್ಸ್ಪಟ್ಟಿ ಕಾಜಪಟ್ಟಿ ಮಾರ್ಕನ್ನು ಬಿಟ್ಟು ನಾವು ಈ ಬ್ಯಾಕ್ ಪಾರ್ಟನ್ನು ಇಟ್ಕೊಳ್ಬೇಕು.
ಈ ಥರ ಇಟ್ಕೊಳ್ಳೋವಾಗ ಈ ಶೋಲ್ಡರ್ ಕಡೆ ಈಕ್ವಲ್ ಆಗಿರೋ ಥರ ನೋಡಿಕೊಂಡು ನೀವು ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಈಗ ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ನಾವು ಸುತ್ತಲೂ ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಈ ಬ್ಯಾಕ್ ಪಾರ್ಟನ್ನು ಈಗ ತೆಗೆದುಬಿಡೋಣ. ಬ್ಯಾಕ್ ಪಾರ್ಟನ್ನು ತೆಗೆದುಬಿಟ್ಟು ಬ್ಯಾಕ್ ಪಾರ್ಟಲ್ಲಿ ನಾವು ಆರ್ಮೋಲ್ ಹತ್ರ ಎಲ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದೇ ಥರ ನಾವು ಫ್ರಂಟ್ ಪಾರ್ಟಲ್ಲೂ ಸಹ ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಎಲ್ ಶೇಪಲ್ಲಿ ಮಾರ್ಕ್ ಮಾಡಿಕೊಂಡು ಈಗ ಫ್ರಂಟ್ ಆರ್ಮೋಲ್ ಶೇಪನ್ನು ನಾವು ಮಾರ್ಕ್ ಮಾಡ್ಕೊಳ್ಬೇಕು. ಫ್ರಂಟ್ ಆರ್ಮೋಲ್ ಶೇಪ್ಗೆ ಬ್ಯಾಕ್ ಶೇಪಿಂದ 1/2 ಇಂಚ್ ಒಳಗಡೆಗೆ ನಾವು ಮಾರ್ಕ್ ಮಾಡಿಕೊಂಡು ಶೇಪನ್ನು ನಾವು ಡ್ರಾ ಮಾಡ್ಕೊಳ್ಬೇಕು. ನೋಡಿ ಥರ ನಾವು ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡಿಕೊಂಡು ಈಗ ನಾವು ಫ್ರಂಟ್ ಪಾರ್ಟ್ನ ಲೆಂತು ನೆಕ್ ಲೆಂತು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಅಳತೆ ಬ್ಲೌಸನ್ನು ತಗೊಂಡು ಈ ಥರ ಫ್ರಂಟ್ ಪಾರ್ಟ್ಗೆ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಮೊದಲಿಗೆ ನಾವಿಲ್ಲಿ ಫ್ರಂಟ್ ಪಾರ್ಟ್ನ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ನ ಲೆಂತ್ ತಗೊಳ್ಳೋವಾಗ ಶೇಪ್ ಬೆಲ್ಟನ್ನು ಬಿಟ್ಟು ನಾವು ತಗೊಳ್ಬೇಕು. ನೋಡಿ ಶೋಲ್ಡರ್ ಜಾಯಿಂಟಿಂದ ಟೇಪ್ನ ಈ ಥರ ಇಟ್ಕೊಂಡು ಫ್ರಂಟ್ ಪಾರ್ಟಲ್ಲಿ ನಾವು ಮೇಯ್ನ್ ಡಾಟ್ಸ್ ಇಟ್ಟಿರ್ತೀವಲ್ಲ ಅಲ್ಲಿಗೆ ಈ ಥರ ನೋಡ್ಕೊಳ್ಬೇಕು. ನೋಡಿ ಇಲ್ಲಿ ಇವ್ರಿಗೆ 13 ಇಂಚು ಫ್ರಂಟ್ ಪಾರ್ಟ್ನ ಲೆಂತ್ ಇದೆ ಫ್ರೆಂಡ್ಸ್. ನೆಕ್ ಲೆಂತ್ ನೋಡ್ಕೊಳ್ಳೋಣ. ನೆಕ್ ಲೆಂತು ನಾವು ಈ ಶೋಲ್ಡರ್ ಜಾಯಿಂಟಿಂದ ಟೇಪ್ನ ಈ ಥರ ಇಟ್ಕೊಂಡು ಈ ಕರ್ವ್ ಶೇಪ್ ಇದೆಯಲ್ಲ ಇಲ್ಲಿಗೆ ಸ್ಟ್ರೈಟ್ ಆಗಿ ಈ ಥರ ಒಂದು ಲೈನ್ ಹಾಕ್ಕೊಂಡು ನಾವು ನೋಡ್ಕೊಳ್ಬೇಕು. ನೋಡಿ ಇವ್ರಿಗೆ ನೆಕ್ ಲೆಂತು 7 ಇಂಚ್ ಇದೆ. ನಾವಿಲ್ಲಿ ಮೊದಲಿಗೆ ಫ್ರಂಟ್ ಪಾರ್ಟ್ನ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ನ ಲೆಂತು 13 ಇಂಚು. 13 ಇಂಚಿಗೆ ನಾವಿಲ್ಲಿ ಸ್ಟಿಚಿಂಗ್ಗೋಸ್ಕರ 1 ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು. 1 ಇಂಚ್ ಆ್ಯಡ್ ಮಾಡಿಕೊಂಡ್ರೆ 14 ಇಂಚು. 14 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಸ್ಟ್ರೈಟ್ ಆಗಿ ಲೈನ್ ಹಾಕ್ಕೊಳ್ಬೇಕು. ಈಗ ನಾವು ಫ್ರಂಟ್ ಪಾರ್ಟ್ನ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ ಲೆಂತು 7 ಇಂಚ್ ಅಲ್ವಾ, 7 ಇಂಚು ಕರೆಕ್ಟಾಗಿ ನಾವು ಇಟ್ಕೊಳ್ಬೇಕು ಫ್ರೆಂಡ್ಸ್. 7 ಇಂಚ್ ಯಾಕೆ ಇಟ್ಕೊಳ್ಬೇಕು, ಇಲ್ಲಿ ನಾವು ಮಾರ್ಜಿನ್ ತಗೊಂಡಿಲ್ಲಲ್ಲ ಅಂತ ಕೇಳ್ಬೋದು ನೀವು. ನಾವು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟು ಇಟ್ಕೊಂಡಿದ್ದೀವಿ ಅಂದರೆ ಸ್ಟಿಚ್ ಮಾಡಿ ಆದಮೇಲೆ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟು ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಈಗ ಇಲ್ಲಿ ನೆಕ್ ವಿಡ್ತು ಬ್ಯಾಕ್ ಪಾರ್ಟಲ್ಲಿ 2.5 ಇಂಚ್ ಅಲ್ವಾ, 2.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದಕ್ಕೆ ಒಂದು 1/2 ಇಂಚ್ ಆ್ಯಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸನ್ನು ಡ್ರಾ ಮಾಡಿಕೊಳ್ಬೇಕು. ಈ ಥರ ಒಂದು ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನಾವು ರೌಂಡ್ ನೆಕ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು. ಈ ಥರ ರೌಂಡ್ ಶೇಪನ್ನು ನಾವು ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗಿಂದ 1/4 ಇಂಚು ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ಬೇಕು ನೆಕ್ ಮಾರ್ಜಿನ್ಗೋಸ್ಕರ. ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಚೆಕ್ ಮಾಡ್ಕೊಳ್ಳೋಣ ನೆಕ್ ಲೆಂತ್ ನಮಗೆ ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತ. ಮೊದಲಿಗೆ ನಾವಿಲ್ಲಿ ಶೋಲ್ಡರ್ ಜಾಯಿಂಟ್ ಮಾಡ್ತೀವಲ್ಲ ಅದಕ್ಕೋಸ್ಕರ 1/2 ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. 1/2 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಚೆಕ್ ಮಾಡ್ಕೊಳ್ಳೋಣ. ಅಳತೆ ಬ್ಲೌಸ್ನ ತೊಗೊಳ್ಳಿ. ನಿಮಗೆ ಡೌಟ್ ಇದೆ ಅಂದರೆ ಈ ಥರ ನೀವು ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಲ್ಮೋಸ್ಟ್ ನಾನು ಹೇಳಿರೋ ಮೆಜರ್ಮೆಂಟು ಪರ್ಫೆಕ್ಟಾಗಿ ಬರುತ್ತೆ. ನಿಮ್ಗೇನಾದರೂ ಡೌಟ್ ಇದೆ ಅಂದರೆ ಈ ಮೆಥಡಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ನೋಡಿ ಫ್ರಂಟ್ ಪಾರ್ಟು ನೆಕ್ ಲೆಂತನ್ನು ತೊಗೊಂಡು ಶೋಲ್ಡರ್ ಜಾಯಿಂಟ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿಂದ ನಾವು ಈ ಶೋಲ್ಡರ್ ಜಾಯಿಂಟ್ ಇದೆಯಲ್ಲ ಅಳತೆ ಬ್ಲೌಸಲ್ಲಿ ಅದನ್ನು ನಾವು ಇಲ್ಲಿ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಇಲ್ಲಿ ನಾವು ಮಾರ್ಜಿನ್ಗೋಸ್ಕರ 1/4 ಇಂಚನ್ನು ಬಿಟ್ಟು ನಾವು ಚೆಕ್ ಮಾಡ್ಕೊಳ್ಬೇಕು. ಈ ಬ್ಲೌಸಲ್ಲಿ ರೆಡಿ ಸ್ಟಿಚ್ ಇದೆ ಫ್ರೆಂಡ್ಸ್, ಅದಕ್ಕೋಸ್ಕರ ನಾವು ಈ ಲೈನಿಂಗಲ್ಲಿ 1/4 ಇಂಚ್ ಮಾರ್ಜಿನನ್ನು ಬಿಟ್ಟು ನಾವು ಚೆಕ್ ಮಾಡ್ಕೊಳ್ಬೇಕು. ಈ ಥರ ಇಟ್ಕೊಂಡು ನೋಡಿ ಇಲ್ಲಿಂದ 1/4 ಇಂಚ್ ಮಾರ್ಜಿನನ್ನು ಬಿಟ್ಟು ನೀವು ಈ ನೆಕ್ನ ಈ ಥರ ಇಟ್ಕೊಂಡು ನೋಡ್ಕೊಳ್ಳಿ. ನೋಡಿ ಇಲ್ಲಿ ಕರೆಕ್ಟಾಗಿ ನನಗೆ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟು ಕರೆಕ್ಟಾಗಿ ಬಂದಿದೆ ಅಲ್ಲ ಫ್ರೆಂಡ್ಸ್. ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ. ನಾವು ಈ ಮಾರ್ಜಿನ್ ಅನ್ನೋದು ತಗೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟು ನಾವು ಕರೆಕ್ಟಾಗಿ ಇಟ್ಕೊಂಡಿದ್ದೀವಿ ಅಂದರೆ ನೆಕ್ ಲೆಂತ್ ನಮಗೆ ಕರೆಕ್ಟಾಗಿ ಬರುತ್ತೆ. ಈಗ ನಾವು ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ. ಅಳತೆ ಬ್ಲೌಸ್ನ ತಗೊಂಡು ಶೇಪ್ ಬೆಲ್ಟನ್ನು ಬಿಟ್ಟು ಇಲ್ಲಿ ನೆಕ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಇದನ್ನು ಬಿಟ್ಟು ನಾವು ಎಷ್ಟು ಲೆಂತ್ ಇದೆ ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಈ ಬ್ಲೌಸಲ್ಲಿ ಇಲ್ಲಿಗಿದೆ, ಇಲ್ಲಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಕೆಳಗಡೆಗೆ 1 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಈ 1 ಇಂಚು ಇಲ್ಲಿ ಡಾಟ್ ಬರುತ್ತೆ, ಇಲ್ಲಿ ನಾವು ಶೇಪ್ ಬೆಲ್ಟ್ ಅಟ್ಯಾಚ್ ಮಾಡ್ಕೊಳ್ತೀವಿ ಅದಕ್ಕೋಸ್ಕರ. ಈಗ ಇಲ್ಲಿಂದ ನಾವು 2.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇವೆರಡೂ ಮಾರ್ಕಿಂಗನ್ನು ಜಾಯಿಂಟ್ ಮಾಡ್ಕೊಳ್ಬೇಕು. ಈ ವಿಡ್ತ್ ಅನ್ನೋದು ನಾವು ಯಾವುದೇ ಅಳತೆಗಾದರೂ ಸಹ 2.5 ಇಂಚ್ ಅಷ್ಟೇ ಇಟ್ಕೊಳ್ಬೇಕು ಫ್ರೆಂಡ್ಸ್, ಪರ್ಫೆಕ್ಟಾಗಿ ಸರಿ ಹೋಗುತ್ತೆ.
ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಡಾಟ್ಸನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಈ ಡಾಟ್ಸಲ್ಲಿ ಮೇನ್ ಡಾಟ್ಸು ಇಂಪಾರ್ಟೆಂಟ್ ಆಗಿರುತ್ತೆ. ಮೇನ್ ಡಾಟ್ಸ್ನೇ ನಾವು ಮೊದಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಮೇನ್ ಡಾಟ್ ವಿಡ್ತ್ ಅನ್ನೋದು ನಾವು ಯಾವ ಸೈಜ್ಗೆ ಎಷ್ಟು ಇಟ್ಕೊಳ್ಬೇಕು ಅಂತ ತಿಳ್ಕೊಂಡೇ ಮಾರ್ಕ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಆವಾಗಲೇ ನಮಗೆ ಫ್ರಂಟ್ ಪಾರ್ಟಲ್ಲಿ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ. ಕಪ್ ಸೈಜು ಸಹ ನಮಗೆ ಕರೆಕ್ಟಾಗಿ ಬರುತ್ತೆ. ಇದು 40 ಎದೆ ಸುತ್ತಳತೆಯ ಬ್ಲೌಸ್ ಅಲ್ವಾ. 40 ಎದೆ ಸುತ್ತಳತೆಗೆಲ್ಲ ನಾವಿಲ್ಲಿ 2.25 ಇಂಚನ್ನು ಇಟ್ಕೊಳ್ಬೇಕು. 2.25 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದರ ಮಧ್ಯಕ್ಕೆ ನಾವು 1.25 ಇಂಚಿಗಿಂತ 1 ಪಾಯಿಂಟ್ ಅಷ್ಟು ಜಾಸ್ತಿ ಬರುತ್ತೆ, ಅಲ್ಲಿಗೆ ನಾವು ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮೇಲಕ್ಕೆ ಡಾಟ್ನ ಲೆಂತು 2.25 ಇಂಚನ್ನು ನಾವು ಇಟ್ಕೊಂಡಿದ್ದೀವಿ ಅಂದರೆ ಯಾವುದೇ ಅಳತೆಗಾದರೂ ಕರೆಕ್ಟಾಗಿ ಸರಿ ಹೋಗುತ್ತೆ. ಈಗ ಇಲ್ಲಿಂದ ಇಲ್ಲಿಗೆ ವಿಡ್ತ್ ಎಷ್ಟಿದೆ ಅಂತ ನೋಡಿಕೊಂಡು ಅಷ್ಟೇ ವಿಡ್ತನ್ನು ನಾವಿಲ್ಲಿ ಇಟ್ಕೊಳ್ಬೇಕು. ಇಲ್ಲಿ ನನಗೆ 4 ಇಂಚಿದೆ, 4 ಇಂಚಿಗೆ ಇಲ್ಲಿ ನಾನು ಮಾರ್ಕ್ ಮಾಡಿಕೊಂಡು ಈ ಥರ ಜಾಯಿಂಟ್ ಮಾಡ್ಕೊಳ್ತೀನಿ. ಈಗ ನಾವು ಉಕ್ಸ್ಪಟ್ಟಿ ಕಡೆ ಡಾಟ್ಸ್ ಮಾರ್ಕ್ ಮಾಡ್ಕೊಳ್ಳೋಣ. ಉಕ್ಸ್ಪಟ್ಟಿ ಕಡೆ ಡಾಟ್ಸು ತುಂಬಾ ಸಿಂಪಲ್ಲಾಗಿ ನಾವು ಮಾರ್ಕ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಯಾವುದೇ ಥರ ಅಳತೆ ಅವಶ್ಯಕತೆ ಇಲ್ಲ. ಉಕ್ಸ್ಪಟ್ಟಿ ಕಡೆ ಡಾಟ್ಸ್ಗಾಗಲಿ ಆರ್ಮೋಲ್ ಡಾಟ್ಸ್ಗಾಗಲಿ ನಮಗೆ ಯಾವುದೇ ಥರ ಅಳತೆ ಅನ್ನೋದು ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್. ಮೇಯ್ನು ಈ ಡಾಟ್ ಅನ್ನೋದು ನಾವು ಕರೆಕ್ಟಾಗಿ ಇಟ್ಕೊಳ್ಬೇಕು ಫ್ರಂಟ್ ಪಾರ್ಟಲ್ಲಿ. ಈಗ ಉಕ್ಸ್ಪಟ್ಟಿ ಕಡೆ ಡಾಟ್ಗೋಸ್ಕರ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಅದರಲ್ಲಿ ಅರ್ಧಕ್ಕೆ ನಾವು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು. ಈ ಥರ ಲೈನ್ ಹಾಕ್ಕೊಂಡು ಡಾಟ್ನ ಲೆಂತು ಇಲ್ಲೂ ಸಹ 2.25 ಇಂಚ್ ಇಟ್ಕೊಂಡ್ರೆ ಸಾಕಾಗುತ್ತೆ. ಯಾವುದೇ ಬ್ಲೌಸ್ಗಾದರೂ ಈ ಲೆಂತು 2.25 ಇಂಚ್ ಇಟ್ಕೊಳ್ಳಿ, ಪರ್ಫೆಕ್ಟಾಗಿ ಸರಿ ಹೋಗುತ್ತೆ. ಈ ಡಾಟ್ನ ಬಿಡ್ತು ಈ ಕಡೆ 1/4 ಇಂಚು ಈ ಕಡೆ 1/4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈಗ ನಾವು ಆರ್ಮೋಲ್ ಡಾಟ್ಸ್ ಮಾರ್ಕ್ ಮಾಡ್ಕೊಳ್ಬೇಕು. ಆರ್ಮೋಲ್ ಡಾಟ್ಸು ಸಹ ನಾವು ಸಿಂಪಲ್ಲಾಗಿ ಮಾರ್ಕ್ ಮಾಡ್ಕೊಳ್ಬೋದು. ಈ ಡಾಟ್ ನೇರಕ್ಕೆ ನೀವು ಸ್ಕೇಲನ್ನು ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ಈ ಥರ ಲೈನ್ ಹಾಕ್ಕೊಂಡು ಈ ಡಾಟ್ನ ಲೆಂತ್ ಎಷ್ಟು ಇಟ್ಕೊಳ್ಬೇಕು ಅಂದರೆ ಈ ಡಾಟ್ಗೂ ಎಷ್ಟು ಬಿಡ್ತಿದೆ ನೋಡಿಕೊಂಡು ಇವೆರಡರ ಮಧ್ಯೆ ಇಟ್ಕೊಂಡಿದ್ದೀವಿ ಅಂದರೆ ನಮಗೆ ಈ ಡಾಟ್ನ ಲೆಂತು ಕರೆಕ್ಟಾಗಿ ಸರಿ ಹೋಗುತ್ತೆ. ಈ ಡಾಟ್ಗೂ 2.25 ಇಂಚಿದೆ. 2.25 ಇಂಚಿಗೆ ಇಲ್ಲೂ ಸಹ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಈ ಥರ ಮಾರ್ಕ್ ಮಾಡಿಕೊಂಡು ಡಾಟ್ನ ಬಿಡ್ತು ಈ ಕಡೆ 1/4 ಇಂಚು ಈ ಕಡೆ 1/4 ಇಂಚಿಗೆ ಮಾರ್ಕ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ನಾವು ಈ ಸೈಡ್ ಜಾಯಿಂಟ್ ಕಡೆ 1 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. 1 ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಈ ಡಾಟಿಂದ ಇಲ್ಲಿಗೆ ಕ್ರಾಸ್ ಆಗಿ ಲೈನ್ ಹಾಕ್ಕೊಳ್ಬೇಕು. ಈ ಥರ ಲೈನ್ ಹಾಕ್ಕೊಂಡು ಈ ಡಾಟ್ ಕೆಳಗಡೆ ಒಂದು ಸ್ವಲ್ಪ 1/4 ಇಂಚ್ ಕೆಳಗಡೆಗೆ ರೌಂಡ್ ಶೇಪ್ ಬರೋ ಥರ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಕಪ್ ಶೇಪ್ ನೀಟಾಗಿ ಬರಲಿಕ್ಕೆ ನಾವು ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಸೊಂಟದಳತೆನ ಮಾರ್ಕ್ ಮಾಡ್ಕೊಳ್ಬೇಕು. ಸೊಂಟದಳತೆ ಬ್ಯಾಕ್ ಪಾರ್ಟಲ್ಲಿ ನಾವು ಎಷ್ಟಿಟ್ಟಿದ್ದೀವೋ ಅಷ್ಟು ಮಾರ್ಕ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಸೊಂಟದಳತೆ ನಾವು ಬ್ಯಾಕ್ ಪಾರ್ಟಲ್ಲಿ 7.25 ಇಂಚನ್ನು ಇಟ್ಟಿದ್ದೀವಿ. ಇಲ್ಲೂ ಸಹ ನಾವು 7.25 ಇಂಚ್ ಇಟ್ಕೊಳ್ಬೇಕು. 7.25 ಇಂಚ್ ಯಾವ ಥರ ಇಟ್ಕೊಳ್ಳೋದು ಅಂದರೆ ಮೊದಲಿಗೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಬಿಡ್ತಿದೆ ಅಂತ ನೋಡ್ಕೊಳ್ಬೇಕು. ಇಲ್ಲಿ 3 ಇಂಚಿದೆ. ಈ 3 ಇಂಚನ್ನು ಬಿಟ್ಟು ಈ ಡಾಟನ್ನು ಬಿಟ್ಟು ನಾವು ಈ 3 ಇಂಚ್ ಗೆರೆ ಇಲ್ಲಿ ಇಟ್ಕೊಳ್ಬೇಕು. ಇಲ್ಲಿ ಇಟ್ಕೊಂಡು ಟೇಪ್ನ ಈ ಥರ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು 7.25 ಇಂಚು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು. ಸೊಂಟದಳತೆ 7.25 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ನಾವು 2 ಇಂಚು ಎಕ್ಸ್ಟ್ರಾನ ಇಟ್ಕೊಂಡು ಈಗ ಚೆಸ್ಟ್ ಲೂಸು ಸೊಂಟದಳತೆಯನ್ನು ಜಾಯಿಂಟ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಇದಿಷ್ಟು ಫ್ರಂಟ್ ಪಾರ್ಟ್ನ ಮಾರ್ಕಿಂಗ್ ಆಯಿತು. ಈಗ ಇದನ್ನು ಯಾವ ಥರ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದೇ ಥರ ಕಟ್ ಮಾಡಿಕೊಂಡು ಆಮೇಲೆ ನಾವು ಶೇಪ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋಣ. ನೋಡಿ ನಾನಿಲ್ಲಿ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಂಡಾಯಿತು. ಈ ಥರ ಕಟ್ ಮಾಡಿಕೊಂಡು ಈ ಡಾಟ್ಸ್ ಹತ್ರ ಒಂದು ನ್ಯಾಚನ್ನು ಹಾಕ್ಕೊಳ್ಬೇಕು. ಈಗ ನಾವು ಶೇಪ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋಣ. ಶೇಪ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಉಳಿದಿರೋ ಪೀಸಲ್ಲಿ ಅಡ್ಜಸ್ಟ್ ಆಗುತ್ತೆ ಅಂದರೆ ಇಲ್ಲಿ ಕಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಎಲ್ಲಿ ಪೀಸ್ ಉಳಿದಿರುತ್ತೋ ಅಲ್ಲಿ ನೀವು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನಮಗೆ ಈ ಪೀಸು ಸಾಕಾಗುತ್ತಾ ಇಲ್ವಾ ಅಂತ ನಾವು ನೋಡೋಣ. ಅಳತೆ ಬ್ಲೌಸ್ನ ತೊಗೊಂಡು ಶೇಪ್ ಬೆಲ್ಟ್ನ ವಿಡ್ತು ಲೆಂತು ಎಷ್ಟಿದೆ ಅಂತ ನೋಡಿಕೊಂಡು ನಾವಿಲ್ಲಿ ಈ ಪೀಸು ಸಾಕಾಗುತ್ತಾ ಇಲ್ವಾ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ಅಳತೆ ಬ್ಲೌಸಲ್ಲಿ ನಾವು ಮೊದಲಿಗೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕಡೆ ಶೇಪ್ ಬೆಲ್ಟ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ ಇಲ್ಲಿ ಇವ್ರಿಗೆ 3 ಇಂಚಿದೆ. ಈ ಡಾಟ್ ಹತ್ರ ನೋಡ್ಕೊಳ್ಳೋಣ. ಇಲ್ಲಿ 2.25 ಇಂಚಿದೆ. ಈ ಸೈಡ್ ಜಾಯಿಂಟ್ ಕಡೆಯೂ ಸಹ ನಾವು ನೋಡ್ಕೊಳ್ಳೋಣ. ಇಲ್ಲೂ ಸಹ 2.25 ಇಂಚಿದೆ ಫ್ರೆಂಡ್ಸ್. ಈ ಅಳತೆಗೆ ಈ ಪೀಸು ನಮಗೆ ಸಾಕಾಗುತ್ತಾ ಇಲ್ವಾ ಅಂತ ನಾವು ನೋಡೋಣ. ಮೊದಲಿಗೆ ಈ ಡಾಟ್ ಹತ್ರ ನಮಗೆ ಕಡಿಮೆ ಇದೆಯಲ್ಲ ಇದನ್ನು ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿ ನಮಗೆ ಅಳತೆ ಬ್ಲೌಸಲ್ಲಿ 2.25 ಇಂಚಿದೆ. ಅದಕ್ಕೆ ನಾವು 1 ಇಂಚ್ ಆ್ಯಡ್ ಮಾಡಿಕೊಂಡು 3.25 ಇಂಚ್ ಇಟ್ಕೊಳ್ಬೇಕು. ಇಲ್ಲಿ ನಮಗೆ 3.25 ಇಂಚು ಇಲ್ಲ ಫ್ರೆಂಡ್ಸ್, 3 ಇಂಚ್ ಇದೆ ಅಷ್ಟೇ. ಅದಕ್ಕೋಸ್ಕರ ನಾವಿಲ್ಲಿ ಈ ಕಡೆ ಉಳಿದಿರೋ ಪೀಸಲ್ಲೇ ನಾವು ಶೇಪ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋಣ.
ನೋಡಿ ನಾನಿಲ್ಲಿ ಉಳಿದಿರೋ ಪೀಸಲ್ಲಿ ಶೇಪ್ ಬೆಲ್ಟನ್ನು ಕಟ್ ಮಾಡ್ಕೊಳ್ತೀನಿ. ಮೊದಲಿಗೆ ನಾವಿಲ್ಲಿ ಈ ಕಡೆ ಸ್ಟ್ರೈಟ್ ಆಗಿರೋ ಥರ ಒಂದು ಲೈನ್ ಹಾಕ್ಕೊಳ್ಳೋಣ. ಈ ಥರ ನಾವು ಸ್ಟ್ರೈಟ್ ಆಗಿರೋ ಥರ ಒಂದು ಲೈನ್ ಹಾಕ್ಕೊಂಡು ಈಗ ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕಡೆ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಈ ಕಡೆಗೆ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕಡೆ ಶೇಪ್ ಬೆಲ್ಟ್ನ ಲೆಂತು 3 ಇಂಚು. 3 ಇಂಚ್ಗೆ 1 ಇಂಚ್ ಆ್ಯಡ್ ಮಾಡಿಕೊಂಡು ನಾವು 4 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. 4 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಕಡೆನೂ ಸಹ ನನಗೆ ಹೆಚ್ಚು ಕಡಿಮೆ ಇದೆ, ಸ್ಟ್ರೈಟ್ ಆಗಿರೋ ಥರ ಒಂದು ಲೈನ್ ಹಾಕ್ಕೊಳ್ತೀನಿ. ಈಗ ಈ ಲೈನಿಂದ 4 ಇಂಚ್ಗೆ ನಾವು ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ನಮಗೆ ಡಾಟ್ ಬರುತ್ತೆ, ಅಲ್ಲಿಗೆ ನಾವು ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ 2.5 ಇಂಚಿತ್ತು, 2.5 ಇಂಚ್ಗೆ 1 ಇಂಚ್ ಆ್ಯಡ್ ಮಾಡಿಕೊಂಡು 3.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಸೈಡ್ ಜಾಯಿಂಟ್ ಕಡೆನೂ ಸಹ 2.5 ಇಂಚಿತ್ತು, 2.5 ಇಂಚ್ಗೆ 3.5 ಇಂಚನ್ನು ನಾವು ಇಟ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಈ 3 ಮಾರ್ಕಿಂಗನ್ನು ನಾವು ಜಾಯಿಂಟ್ ಮಾಡ್ಕೊಳ್ಬೇಕು. ಈ ಥರ ನಾವು ಶೇಪ್ ಬೆಲ್ಟನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಶೇಪ್ ಬೆಲ್ಟ್ನ ವಿಡ್ತ್ ಮಾರ್ಕ್ ಮಾಡ್ಕೊಳ್ಳೋಣ. ಶೇಪ್ ಬೆಲ್ಟ್ನ ವಿಡ್ತು ನೀವು ಎಷ್ಟು ಇಟ್ಕೊಳ್ಬೇಕು ಅಂದರೆ, ಸೊಂಟದ ಅಳತೆ 7.25 ಇಂಚ್ ಅಲ್ವಾ, ಅದಕ್ಕೆ 2 ಇಂಚು ಇಲ್ಲ 2.5 ಇಂಚನ್ನು ಆ್ಯಡ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಸರಿ ಹೋಗುತ್ತೆ. 7.25 ಇಂಚ್ ಅಲ್ವಾ, ನಾನೊಂದು 10.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. 10.5 ಇಂಚು ಇಲ್ಲ 11 ಇಂಚೆ ಇಟ್ಕೊಳ್ಳಿ. ಸ್ಟಿಚಿಂಗ್ ಆದಮೇಲೆ ನೀವು ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ 11 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಈಗ ಇದನ್ನು ಕಟ್ ಮಾಡ್ಕೊಳ್ತೀನಿ. ಶೇಪ್ ಬೆಲ್ಟು ಸಹ ನಾವು ಕಟ್ ಮಾಡ್ಕೊಂಡಾಯಿತು. ಈ ಉಳಿದಿರೋ ಫ್ಯಾಬ್ರಿಕಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹಾಗೆ ಸೊಂಟದ ಪಟ್ಟಿಯನ್ನು ನಾವು ಕಟ್ ಮಾಡ್ಕೊಳ್ಬೇಕು. ಶೇಪ್ ಬೆಲ್ಟ್ ಕಟ್ ಮಾಡ್ಕೊಂಡಾಯಿತು, ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಂಡಾಯಿತು, ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡಾಯಿತು. ಅದೇ ಥರ ಸ್ಲೀವ್ಸು ಸಹ ನಾವು ಕಟ್ ಮಾಡ್ಕೊಂಡಾಯಿತು. ಇದಿಷ್ಟು ಲೈನಿಂಗನ್ನು ಕಟ್ ಮಾಡಿಕೊಂಡು ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಲೈನಿಂಗಿಗಿಂತ 1/2 ಇಂಚ್ ಎಕ್ಸ್ಟ್ರಾ ಇರೋ ಥರ ನಾವು ಮೈನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಆಲ್ಮೋಸ್ಟ್ ಕಟಿಂಗಲ್ಲಿ ಇರುವಂಥ ನಿಮ್ಮ ಡೌಟ್ಸನ್ನು ನಾನು ಕ್ಲಿಯರ್ ಮಾಡಿದ್ದೀನಿ ಅಂದ್ಕೊಳ್ತೀನಿ. ಹಾಗೆಯೇ 40 ಎದೆ ಸುತ್ತಳತೆಯ ಲೈನಿಂಗ್ ಬ್ಲೌಸು ಅಳತೆ ಬ್ಲೌಸಿಂದ ನಾವು ಪರ್ಫೆಕ್ಟಾಗಿ ಅಳತೆ ತೊಗೊಂಡು ಯಾವ ಥರ ಕಟ್ ಮಾಡ್ಕೊಳ್ಳೋದು ಅಂತ ಸಹ ಹೇಳ್ಕೊಟ್ಟಿದ್ದೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆಯೇ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತ ಅನಿಸಿದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.